ಸ್ನೇಹಿತರೆ ನಮಸ್ತೆ. ನಾವೆಲ್ಲ ಕೇಳಿರೋ ಹಾಗೆ ಕಲ್ಲರಳಿ ಹೂವಾಗಿ ಅಂತೇಳಿ ಒಂದು ಪದನ ಕೇಳಿದ್ವಿ. ಬಹುಶಃ ಕೊಪ್ಪಳಕ್ಕೆ ಬಂದರೆ ನೀವೆಲ್ಲರೂ ಕಲ್ಲು ಹೂವಾಗಿ ಅರಳಿರೋದನ್ನು ನೋಡ್ಬೋದು. ನಾನು ಎಲ್ಲಿ ಹೇಳ್ತೀನಿ ಅಂತ ಬಹುಶಃ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು. ನಾನು ಹೇಳಲಿಕ್ಕೆ ಹೊರಟಿರೋಂಥದ್ದು ಗವಿಸಿದ್ದೇಶ್ವರ ಮಠದ ಒಂದು ಪರಿಚಯ ಮಾಡಿಕೊಡ್ಲಿಕ್ಕೆ. ಪರಿಚಯ ಅಂತಂದ್ರೆ ಪರಿಚಯ ಎಲ್ಲರಿಗೂ ಇದೆ, ಅದನ್ನು ಬಿಡಿ. ನಾನು ಮಾತಾಡ್ತಿರೋವಂಥದ್ದು ಜನರಲಾಗಿ ಮಾತಾಡ್ಲಿಕ್ಕೆ ಹೊರಟಿರೋವಂಥದ್ದು. ಸುಮಾರು 1300 ಎಕರೆಯಲ್ಲಿ ವಿಸ್ತೀರ್ಣದಲ್ಲಿ ಹರಡಿರುವಂಥ ಹೈದರಾಬಾದ್ ನಿಜಾಮರು ವೇಸ್ಟ್ ಜಾಗ ಅಂತೇಳಿ ಕೊಟ್ಟರಂಥ ಅವತ್ತಿನ ಗುರುಗಳು ಕೇಳ್ಕೊಂಡಾಗ ಅಂಥೇಳಿ ನಮ್ಮ ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗುವಂಥ ಒಂದು ಮಾಹಿತಿ. ಆದರೆ ನಾನು ಹೇಳಿಕೊಟ್ಟಿರೋದು ಮತ್ತೊಂದು ತಿರುವಿನಲ್ಲಿ ಹೊರಟಿರೋವಂಥದ್ದು. ಒಬ್ಬ ಗುರುಗಳು ಸುಮಾರು ಒಂದು 600-700 ವರ್ಷದ ಕೆಳಗಡೆ ಗವಿಸಿದ್ದೇಶ್ವರರು ತಪಸ್ಸು ಮಾಡಿರೋವಂಥ ಒಂದು ಸ್ಥಳ ಇದು ಅಂಥೇಳಿ ಕೊಪ್ಪಳದ ಗವಿಸಿದ್ದೇಶ್ವರ ಮಠ. ಯಾರೊಬ್ಬರು ಗುರುಗಳು ಬಂದಾಗ ತಪಸ್ಸುಗಳು ಮಾಡ್ತಾರೆ, ಮೌನ ಅನುಷ್ಠಾನಗಳು ಮಾಡ್ತಾರೆ. ಮಾಡಿದಾಗ ಬೇರೆಯವರೆಲ್ಲ ಹೇಳ್ತಾರೆ ಇಲ್ಲ ಆ ಗುರುಗಳು ಬಂದಾಗ ಏನೂ ಉಪಯೋಗ ಆಗಿರಲಿಲ್ಲ, ಆದರೆ ಈಗಿನ ಗುರುಗಳು ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಅಂತ. ನಾವೆಲ್ಲ ಕೇಳಿದ್ದೀವಲ್ಲ ಒಂದು ಮಾತು, ಹಿರಿನಾಗನ ನಂಜು ಮರಿನಾಗನಿಗೆ ಅಂತೇಳಿ ಹೇಳ್ತೀವಿ, ಅಥವಾ ತಂದೆ ತಾಯಿಗಳು ಮಾಡಿರೋಂಥ ಪುಣ್ಯ ಮಕ್ಕಳಿಗೆ ಅಂತ ಹೇಳ್ತೀವಿ. ಹಾಗೆ ಗುರು ಪರಂಪರೆಯಲ್ಲಿ ಯಾವುದೋ ಒಬ್ಬ ಗುರುಗಳು ಅನುಷ್ಠಾನ ಮಾಡಿರ್ತಾರೆ, ತಪಸ್ಸುಗಳು ಮಾಡಿರ್ತಾರೆ, ದೀರ್ಘಕಾಲ ಮೌನವಾಗಿರ್ತಾರೆ. ಅದರೆಲ್ಲರ ಪರಿಣಾಮವಾಗಿ ಅದರೆಲ್ಲರ ಫಲವಾಗಿ ಇಂದಿನ ಗುರುಗಳು ಬಂದಾಗ ಅದು ಫಲಿಸ್ತಾ ಹೋಗುತ್ತೆ. ಎಲ್ಲದಕ್ಕೂ ಕಾಲ ಬರಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಅದು ಫಲಿಸ್ತಾ ಹೋಗುತ್ತೆ. ಹಾಗೆ ಈಗಿನ ಗುರುಗಳು ಬಂದಾಗ ಇಂದಿನ ಎಲ್ಲ ಗುರುಗಳು ಮಾಡಿರೋಂಥ ಪುಣ್ಯದ ಕೆಲಸಗಳು ಫಲಿಸಿ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ಪ್ರತಿಯೊಬ್ಬ ಕನ್ನಡಿಗನೂ ನೋಡಬೇಕಾಗಿರೋಂಥ ಒಂದು ಸ್ಥಳ ಕೊಪ್ಪಳದ ಗವಿಮಠ. ಅಲ್ಲಿನ ಊಟದ ವ್ಯವಸ್ಥೆ ಇರ್ಬೋದು, ಸ್ವಚ್ಛತೆಯ ವ್ಯವಸ್ಥೆ ಇರ್ಬೋದು, ಅದೆಲ್ಲದೂ ತುಂಬ ಚೆನ್ನಾಗಿದೆ. ಆದರೆ ಮಾಹಿತಿಯ ಕೊರತೆ ಒಂದಿಷ್ಟು ಇದೆ. ಒಂದಿಷ್ಟು ಮಾಹಿತಿ ಹಾಕಿ ಅಲ್ಲಿ ಇತಿಹಾಸನ ತಿಳಿಸೋವಂಥ ಕೆಲಸ ಆಗಬೇಕಾಯ್ತು, ಅಥವಾ ಸಣ್ಣ ಕೈಪಿಡಿಗಳು ಕೊಡಿಸೋ ಅಂಥದ್ದು, ಅಥವಾ ಈಗ ಏನು ನೋಡ್ತಾಯಿದ್ದೀವಿ ಗದ್ಗೆ ಈ ಸ್ಥಳ ಇದೆಯಲ್ಲ, ಎಲ್ಲರೂ ಹೋಗಿ ನಮಸ್ಕಾರ ಮಾಡ್ಕೊತಾ ಇದ್ರು. ನಾವು ಏನೋ ಇರಬೇಕಂತೇಳಿ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಬಗ್ಗೆ ನೋಡಿದಾಗ ಅಲ್ಲಿ ಒಂದಿಷ್ಟು ಬಟ್ಟೆಗಳು ಒಣಗಿರೋಂಥ ಕಾಣಿಸ್ತು. ಸ್ವಲ್ಪ ಆಭಾಸ ಅನ್ನಿಸ್ತು, ಏನು ಬಟ್ಟೆಗಳು ಒಣಗಿರೋ ಅದರ ಜಾಗಕ್ಕೆ ಹೋಗಿ ಜನಗಳು ನಮಸ್ಕಾರ ಮಾಡ್ಕೊಂಡು ಬರ್ತಿದ್ದಾರೆ ಅಂತೇಳಿ. ಈ ಥರ ಕೆಲವೊಂದು ಆಭಾಸಗಳಾಗ ಅವಕಾಶ ಇರುತ್ತೆ. ಅದು ಎಲ್ಲದಕ್ಕೂ ಮುಖ್ಯವಾಗಿ ಮೇಲೆ ಅಂಥ ಇದರಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಒಂದು ಶಕ್ತಿ ಅಥವಾ ಅನ್ನಪೂರ್ಣೆಯ ಅನುಗ್ರಹ ಸದಾ ಎಲ್ಲರಿಗೂ ಇರಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಮೇಲ್ಮಟ್ಟದಲ್ಲಿ ಇಟ್ಟಿದ್ದಾರೆ ಅನಿಸುತ್ತೆ, ಅತ್ಯಂತ ತುದಿ ಮಟ್ಟದಲ್ಲಿ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಹಾಗೆ ಅಲ್ಲಿಂದ ಕಾಣುವಂಥ ಕೋಟೆಗಳ ಬಗ್ಗೆ ಮಾಹಿತಿ ಹಾಕ್ಬೋದಾಗಿತ್ತು, ಅದು ಬಹುಶಃ ನಮಗೆ ಕಾಣಿಸ್ಲಿಲ್ಲ ಆ ಜಾಗದಲ್ಲಿ. ಮತ್ತು ನೀರನ್ನ ಹಿಡಿದಿರೋಂಥ ಕೆಲಸನ ಸುಂದರವಾಗಿ ಮಾಡಿದ್ದಾರೆ. ಬಿದ್ದಂಥ ಮಳೆ ನೀರು ಬಂದು ಒಂದು ಕೊಳದಲ್ಲಿ ಇಡೋವಂಥ ಒಂದು ಇದು ಮಾಡಿದ್ದಾರೆ. ಮತ್ತು ಹಿರಿಯ ಗುರುಗಳ ಸಮಾಧಿನ ಅತ್ಯಂತ ಮೇಲ್ಮಟ್ಟದಲ್ಲಿ ಇಟ್ಟಿದ್ದಾರೆ. ಇವರು ಹಿಂದಿನ ಗುರುಗಳು ಏನಿದ್ದಾರೆ ಅವರ ಹಿಂದಿನ ಗದ್ದಿಗೆಗಳನ್ನು ಮೇಲ್ಭಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದು ತುಂಬ ಸಂತೋಷದ ವಿಚಾರ. ಹಾಗಾಗಿ ಕಲ್ಲರಳಿ ಹೂವಾಗಿ ಅನ್ನೋದು ನಿಮಗೂ ಬಹುಶಃ ನಾನು ಯಾಕೆ ಹೇಳಿದೆ ಅಂತ ಗೊತ್ತಾಗ್ತಾಯಿದೆ ಅನಿಸುತ್ತೆ. ನೀವು ಎಲ್ಲಿ ನೋಡ್ರೆ ಕೆತ್ತನೆ ಮಾಡಿದಂಥ ಕಂಬಗಳು, ಶಿಲ್ಪಗಳು, ಶಿಲೆಗಳು ಇದೆಲ್ಲ ಕಾಣಿಸ್ತಾ ಹೋಗುತ್ತೆ. ಬಹುಶಃ ಇದು ಬೌದ್ಧಿಕವಾಗಿ ಫಿಸಿಕಲಿ ನಮಗೆ ಕಾಣೋಂಥ ಒಂದು ಇದಾದ್ರೂ ಈಗಿನ ಗುರುಗಳು ಏನು ಬಂದಿರೋ ಅವರು ನಮ್ಮನ್ನು ಮಾನಸಿಕವಾಗಿ ಸಹ ಹಿಡಿದಿಟ್ಕೊತಾರೆ. ಅವರ ಮಾತಿನ ಮೂಲಕ, ಅವರ ವಿದ್ಯಾಭ್ಯಾಸದ ಮೂಲಕ, ಮತ್ತು ಅವ್ರು ಮಾಡಿರೋ ಸಾಧನೆಗಳು. ಸಾವಿರಾರು ಜನ ಸ್ಟೂಡೆಂಟ್ಸ್ಗಳು ಅಲ್ಲಿ ಓದ್ತಾ ಇದ್ದಾರೆ. ಇವತ್ತು ನಿತ್ಯ ಅವ್ರಿಗೆಲ್ಲ ಅನ್ನದಾನ ಆಗ್ತಾಯಿದೆ, ಎಷ್ಟೋ ಉಪಯೋಗ ಆಗಿದೆ. ಸ್ವಚ್ಛತೆಯನ್ನು ಕಲಿಸಿದ್ದಾರೆ. ಫಸ್ಟಿಗೆ ಬರ್ದಂಗೆ ಚಪ್ಪಲಿಗಳನ್ನ ಒಂದು ಕಡೆ ಬಿಟ್ಟು ಕೈ ಕಾಲು ತೊಳ್ಕೊಂಡು ನಾವು ಒಳಗಡೆ ಪ್ರವೇಶ ಮಾಡೋವಂಥದ್ದು. ಬಿಸಿಲು ಕಲ್ಲು ಸುಡ್ತಾಯಿದ್ರು ಸಹ ಬಹುಶಃ ಅದೆಲ್ಲ ಒಳ್ಳೆಯದಕ್ಕೆ ಆಗಿದೆ. ಇಲ್ಲಾಂದರೆ ಜನಗಳಿಗೆ ಎಗ್ಗಿಲ್ದಂಗಾಗಿ ಎಲ್ಲಿ ಬೇಕಾದ್ರೂ ಚಪ್ಪಲಿನ ಬಿಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಇದೊಂದು ತುಂಬ ಸಂತೋಷ ವಿಚಾರ ನಾನು ಗಮನಿಸಿದ್ದು. ಹಾಗೆ ಉತ್ತರ ಕರ್ನಾಟಕ ಅಂತ ಗಲೀಜು ಅದೆಲ್ಲ ನಮಗೆ ಕಲ್ಪನೆ ಬರ್ತಾ ಇತ್ತಲ್ಲ, ಬಹುಶಃ ಅದನ್ನು ಹೊರತಾಗಿ ನೋಡೋಂಥ ಒಂದು ಅವಕಾಶ ಸಿಗುತ್ತೆ. ಆದರೂ ಮಠದಿಂದ ಪೂರ್ತಿ ಹೊರಗಡೆ ಭಾಗ ಬಂದಾಗ ಅಲ್ಲಿ ತುಂಬ ಜನ ಉಗುಳಿದ್ರು, ಎಲ್ಲ ಆಗಿದ್ರು, ಅಸಹ್ಯ ಅನಿಸುತ್ತೆ. ಬಹುಶಃ ನೀವೆಲ್ಲರೂ ಸಂಕಲ್ಪ ಮಾಡ್ಕೋಬೇಕು. ಉತ್ತರ ಕರ್ನಾಟಕದವ್ರು ಅಂದರೆ ಕೊಳಕು ಜನ ಅಂತ ಏನಿದೆಯಲ್ಲ, ಅದನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ನಿಮಗೆ ಅದೊಂದೇ ಗುಟ್ಕನೇ ಕಾರಣ. ದಯವಿಟ್ಟು ಅದನ್ನು ಗುಟ್ಕವನ್ನು ತ್ಯಜಿಸಿ ಎರಡಿಗೆ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಹೋಗಿರಿ, ಬೇಡ ಅನ್ನಲ್ಲ. ಎಲ್ಲಿ ಬೇಕಾದ್ರೂ ಜಾಗದಲ್ಲಿ ಸಿಕ್ಕಂತ ಹೋಗ್ದಿರೋಂಥ ಚಿತ್ರಗಳು ಇವತ್ತಿಗೂ ಕಾಣಿಸುತ್ತೆ. ಹಾಗಾಗಿ ಕೊಪ್ಪಳದ ಶ್ರೀಗಳು ಇದೊಂದು ತುಂಬ ಸುಂದರವಾದ ವ್ಯವಸ್ಥೆ. ನಮಗೆ ಬಹುಶಃ ಅದೇ ಕಲ್ಪನೆ ಹಿಡ್ಕೊಂಡು ಹೋಗಿದೆ, ಎಲ್ಲಿ ಬೇಕಾದ್ರೂ ಹೋಗ್ದಿರ್ತಾರೆ ಜನ ಅಂತೇಳಿ. ಎಲ್ಲೂ ಹೋಗ್ದಿರೋದು ಕಾಣಿಸ್ತಿಲ್ಲ. ಮತ್ತು ಆ ಗವಿ ಏನು ಪ್ರವೇಶ ಮಾಡ್ತೀವಲ್ಲ ಸಿದ್ದೇಶ್ವರ ಗದ್ದಿಗೆಗೆ, ಅದಂತೂ ತುಂಬ ಚೆನ್ನಾಗಿದೆ. ಎಲ್ಲೂ ಬಗ್ಗದ ಇರೋನು ಬಹುಶಃ ಅಲ್ಲಿ ಬಂದು ಬಗ್ಲೇಬೇಕಾಗತ್ತೆ. ಅದರ ದರ್ಶನ ಬೇಕಾದ್ರೆ ಆಶೀರ್ವಾದ ಬೇಕಂದರೆ ಸುಮಾರು ಒಂದೂವರೆ ಅಡಿನ ಅಥವಾ 2 ಅಡಿ ಒಂದು ಜಾಗ ಬಿಟ್ಟಿರೋಂಥದ್ದು ಕಾಣಿಸ್ತಾ ಇರೋಂಥದ್ದು. ಇದ್ರೊಳಗಡೆ ಹೋಗಿ ಮತ್ತು ಅದೇ ಥರನೇ ವಾಪಸ್ ಹೋಗ್ಬೇಕು ಆ ಕಡೆ ಇನ್ನೊಂದು ಭಾಗದಲ್ಲಿ. ಬಹುಶಃ ಎಲ್ಲರೂ ಪ್ರಯಾಣ ಮಾಡ್ತಾರೆ ಅನಿಸುತ್ತೆ. ಮತ್ತು ಮೇಲೆ ಹೋದರೆ ನಿಮ್ಗೆ ಇಡೀ ಕೊಪ್ಪಳ ಸುಂದರವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಖುಷಿಯಾಗುತ್ತೆ. ಮತ್ತು ಗುರುಗಳು ಅಷ್ಟೇ, ಯಾರೇ ಸಣ್ಣ ಮಕ್ಕಳು ಬಂದರೆ ಅವ್ರಿಗೆಲ್ಲ ಆಶೀರ್ವಾದ ಮಾಡೋವಂಥದ್ದು, ಅವ್ರನ್ನ ಎತ್ಕೊಂಡು ಮುದ್ದಾಡೋ ಅಂಥದ್ದು, ಅವ್ರ ಬಗ್ಗೆ ಕಾಳಜಿ ವಹಿಸೋಂಥದ್ದು, ಬಂದಂಥ ಪ್ರತಿಯೊಬ್ಬರ ಭಕ್ತರಿಗೂ ದರ್ಶನ ಕೊಡೋವಂಥದ್ದು, ಮಂಟಪದಲ್ಲಿ ಕೂತ್ಕೊಂಡು. ಅಥವಾ ಎಲ್ಲೋ ಒಂದು ಗುಪ್ತ ಜಾಗದಲ್ಲಿ ಇರ್ತಾರೆ, ಅಲ್ಲೆಲ್ಲೋ ಹೋಗಬೇಕು, ಅಲ್ಲಿ ಯಾರಿಗೋ VIP ಎಂಟ್ರಿ ಆ ಥರದ್ದೇನೂ ಕಾಣಿಸ್ತಿಲ್ಲ ನಮಗೆ. ಮುಕ್ತವಾಗಿ ಕೂತಿದ್ದರು. ಅವ್ರಿಗೆಲ್ಲರಿಗೂ ಬಂದವ್ರಿಗಂತ ಆಶೀರ್ವಾದ ಮಾಡ್ತಾಯಿದ್ರು, ಪ್ರತಿಯೊಬ್ಬರನ್ನು ಆಲಿಸ್ತಾಯಿದ್ರು, ಪ್ರತಿಯೊಬ್ಬರನ್ನು ಕಣ್ಣು ದೃಷ್ಟಿಯಲ್ಲಿ ನೋಡ್ತಾಯಿದ್ರು. ಬಹುಶಃ ಇದೆಲ್ಲರೂ ಅಕ್ಸೆಪ್ಟ್ ಮಾಡೋವಂಥದ್ದು ಅಥವಾ ಬಯಸೋವಂಥದ್ದು.
ನಮಗೂ ಒಬ್ಬರು ಗುರು ನಮ್ಮನ್ನು ನೋಡಬೇಕು ಅನ್ನೋದು ಪ್ರತಿಯೊಬ್ಬರು ಬಯಕೆ ಆಗಿರುತ್ತೆ. ಹಾಗೆ ಅವ್ರು ನಡ್ಕೊತಾ ಇದ್ದಿದ್ದು ನಾನು ನೋಡಿದೆ. ಹಾಗಾಗಿ ಅದೆಲ್ಲ ನನಗೆ ಸಂತೋಷ ಕೊಟ್ಟಂಥ ವಿಚಾರ. ತುಂಬ ಖುಷಿಯಾಯಿತು. ಬಹುಶಃ ಎಲ್ಲರೂ ಕನ್ನಡಿಗರು, ನಾನು ಜಾತಿ ಹೊರತಾಗಿ ಮಾತಾಡ್ತಿರೋಂಥದ್ದು, ಕನ್ನಡಿಗರು ಎಲ್ಲರೂ ನೋಡಲೇಬೇಕು. ಮತ್ತೊಂದು ಗಮನಿಸಿದ್ದು, ಅಲ್ಲಿ ಸುಮಾರು ಜನ ಪಿಯಾನೋ ಪೆಟ್ಟಿಗೆಗಳಿಟ್ಕೊಂಡು ಅಭ್ಯಾಸ ಮಾಡ್ತಾಯಿದ್ರು. ಎಲ್ಲರೂ ಮಕ್ಕಳುಗಳು ತಬಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಸಂಗೀತ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹಾಗಾಗಿ ಪ್ರತಿಯೊಬ್ಬರು ನೋಡಿ ಕೊಪ್ಪಳ ಮಠನ, ಗವಿಸಿದ್ದೇಶ್ವರ ಮಠ